ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ನಂತರ ಏನಾಗುವುದು? ಈಗ ತತ್ ಮಂತ್ರದ್ದು ಮತ್ತು ಸತ್ ಮಂತ್ರದ ಸಂಪಾದನೆ. ಆ ಓಂ ಮತ್ತು ತತ್ ಅದು 2 ಅಕ್ಷರದ ಮಂತ್ರವಾಗಿದೆ. ಓಂ ಬ್ರಹ್ಮನದಾಗಿದೆ, ತತ್ ಇದು ಪರಬ್ರಹ್ಮನದಾಗಿದೆ, ಅಕ್ಷರ ಪುರುಷನದು. ಗೀತೆ ಅಧ್ಯಾಯ 15 ಶ್ಲೋಕ 16 ಮತ್ತು 17ರಲ್ಲಿ ಏನು 3 ಪ್ರಭುಗಳ ಬಗ್ಗೆ ಹೇಳಿದ್ದಾರೆ, 3 ಪುರುಷರ ಬಗ್ಗೆ ಹೇಳಿದ್ದಾರೆ. ಅದರಲ್ಲೇನು ಅಕ್ಷರ ಪುರುಷನಿದ್ದಾನೆ ಅವನ ಮಂತ್ರವಾಗಿದೆ ಈ ತತ್. ಈ ತತ್ ಮಂತ್ರದ ಆ ಸಂಪಾದನೆ ಅದು ಗುಪ್ತವಾಗಿರುವುದು. ಆ ಓಂ ತತ್ ಸತ್ ಇದಲ್ಲ, ಮತ್ತು ಹರಿ ಓಂ ಇದಕ್ಕೆ ಸೇರಿಸಿದರಂತೂ ಖಂಡಿತವಾಗಿ ತಪ್ಪಾಯಿತು ಎಲ್ಲ ಕೆಲಸ. ಓಂ ತತ್ ಸತ್ ಹೇಳುವುದು ಕೂಡ ತಪ್ಪು. ಇಂತಹ ಜಪವಿಲ್ಲ. ಇದರ ವಿಧಿ ಕೂಡ 3 ಪ್ರಕಾರಗಳಿಂದ ಇದೆ. ತ್ರಿವಿಧ ಸ್ಮೃತಃ. ಹಾಗೆ ಆ ತತ್ಮಂತ್ರದ ಸಂಪಾದನೆ ಏನಿದೆ ಅದನ್ನು ನಾವು ಈ ಅಕ್ಷರ ಪುರುಷನಿಗೆ ನೀಡಬೇಕಾಗಿದೆ. ಏಕೆಂದರೆ ಇವನ 7 ಶಂಖ ಬ್ರಹ್ಮಾಂಡಗಳಿಂದ ನಾವು ಹಾದು ಹೋಗಬೇಕಾಗಿದೆ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಜ್ಯೂರಿಸ್ಟಿಕ್ಷನ್ ಮಾಡಿಟ್ಟಿದ್ದಾರೆ, ಗಡಿಯನ್ನು ಮಾಡಿ ಇಟ್ಟಿದ್ದಾರೆ, ಮತ್ತು ಎಲ್ಲರೂ ತಮ್ಮ ಟ್ಯಾಕ್ಸ್ನಿಂದ ಕೆಲಸವನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಎಲ್ಲರದು ಇದೇ ವ್ಯವಸ್ಥೆಯಾಗಿದೆ. ಇಲ್ಲಿಯ ರಾಜ ಕೂಡ ಹೀಗೆ ಜನತೆಯಿಂದ ಟ್ಯಾಕ್ಸ್ ಪಡೆದೇ ತನ್ನ ನಿರ್ವಹಣೆ ಮತ್ತು ವ್ಯವಸ್ಥೆ, ಸೇನಾ ಕಾರ್ಯ ಇತ್ಯಾದಿ ಮಾಡುತ್ತಾನೆ. ಮತ್ತವರ ದೇಶದಿಂದ ಬರುವ ಹೋಗುವ ಯಾವುದೋ ವ್ಯವಸ್ಥೆ ಕೂಡ ಮಾಡಿದರೂ ಅಲ್ಲಿಯದು ಅವರು ಚಾರ್ಜ್ ಪಡೆಯುತ್ತಾರೆ. ಹೀಗೆ ಈ ಅಕ್ಷರ ಪುರುಷನ 7 ಶಂಖ ಬ್ರಹ್ಮಾಂಡಗಳಿಂದ ನಾವು ಹಾದು ಹೋಗುವಾಗ ಆ ತತ್ಮಂತ್ರದ ಸಂಪಾದನೆಯನ್ನು ಇವನಿಗೆ ಕೊಡುವೆವು. ಈಗ ಆ ಸತ್ಮಂತ್ರ ಉಳಿಯಿತು, ಅದನ್ನು ಸಾರನಾಮವೆಂದು ಹೇಳುತ್ತಾರೆ. ಈ ಸಾರನಾಮದ ಸಂಪಾದನೆಯಿಂದ, ಸತ್ಮಂತ್ರದ ಸಂಪಾದನೆಯಿಂದ ನಾವು ಭಂವರ್ ಗುಹೆಯನ್ನು ದಾಟಿ ಸತ್ಯಲೋಕದಲ್ಲಿ ತಲುಪುವೆವು. 12ನೇ ದ್ವಾರವನ್ನು ಪಾರು ಮಾಡಿ ಹೋಗುವೆವು. 12ನೇ ದ್ವಾರದಲ್ಲಿ ನಾವು ತಲುಪಿದಾಗ ಅಲ್ಲಿ ಪರಮಾತ್ಮ ಸತ್ಪುರುಷ ಆ ಪರಮಾಕ್ಷರ ಬ್ರಹ್ಮ ಪ್ರಾಪ್ತನಾಗುವನು. ಅಲ್ಲಿಗೆ ಹೋದ ಬಳಿಕ ನಂತರ ಜೀವಾತ್ಮವು ಹಿಂದಿರುಗಿ ಎಂದಿಗೂ ಮರಳಿ ಬರುವುದಿಲ್ಲ, ಪ್ರಪಂಚದಲ್ಲಿ ಬರಲಾರನು. ಇಲ್ಲಿಯ ತನಕ ನಮಗೆ ಕೇವಲ 10 ದ್ವಾರಗಳ ಮಾಹಿತಿಯನ್ನು ಮಾತ್ರ ನೀಡಲಾಗಿತ್ತು. 10ನೇ ದ್ವಾರ ಅಂತಿಮವೆಂದು ನಂಬಲಾಗುತ್ತಿತ್ತು. ಇದು ವೇದಜ್ಞಾನವಾಗಿತ್ತು. ಈ 4 ವೇದಗಳ ಜ್ಞಾನವಾಗಿತ್ತು. ಈ 4 ವೇದಗಳಲ್ಲಿ ಇನ್ಕಂಪ್ಲೀಟ್ ನಾಲೆಜ್ ಇದೆ, ಇನ್ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಇದೆ, ಅಪೂರ್ಣ ಆಧ್ಯಾತ್ಮಿಕ ಜ್ಞಾನವಿದೆ. ಮತ್ತು ಈ 4 ವೇದಗಳದೇ ಕೋಡ್ ವರ್ಡ್ಗಳಲ್ಲಿ ಅಂದರೆ ಸಂಕ್ಷಿಪ್ತ ಜ್ಞಾನವೇನಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಅಂತೆಯೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 34ರಲ್ಲಿ ಆಪ್ಷನ್ ಬಿಡಲಾಗಿದೆ. ಅಂದರೆ ನೀನು ಆ ತತ್ವಜ್ಞಾನವನ್ನು ತತ್ವದರ್ಶಿ ಸಂತರಿಂದ ತಿಳಿದುಕೋ ಮತ್ತು ಅವರೇ ಆ ಪರಮಾತ್ಮ ತತ್ವದ ಮಾಹಿತಿಯನ್ನು ನೀಡುವರು. ಇದರಿಂದಲೂ ಸ್ಪಷ್ಟವಾಯಿತು, ಅಂದರೆ ಗೀತೆಯ ಜ್ಞಾನ ಇನ್ಕಂಪ್ಲೀಟ್ ಆಗಿದೆ, ಆದರೆ ತಪ್ಪು ಎಂದು ಹೇಳಲಾಗದು, ಅಪೂರ್ಣವಾಗಿದೆ. ಮತ್ತು ಅಂತೆಯೇ 4 ವೇದಗಳ ಸಾರಾಂಶವಂತೂ ಇದೇ ಆಗಿದೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಶ್ಲೋಕ ಸಂಖ್ಯೆ 10ರಿಂದ ಹಿಡಿದು 13ರಲ್ಲಿ ಈ ವೇದಜ್ಞಾನದಾತ ಅವನೇ ಆಗಿರುವನು ಯಾರು ಗೀತೆ ಜ್ಞಾನ ನೀಡಿರುವನು, ಇವನು ಬ್ರಹ್ಮನು. ಇವನು 40ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅಂದರೆ ವಾಯು ಅನಿಲಂ ಅಮೃತಂ ಅಥಿದಂ ಭಸ್ಮಾಂತಂ ಶರೀರಂ ಓಂ ಕೃತು ಸ್ಮರ್ ಕ್ಲಿಬೆ ಸ್ಮರ್ ಮತ್ತು ಕೃತ್ಯುಂ ಸ್ಮರ್ ಆಹ. ಮತ್ತು ಯಜುರ್ವೇದದ 40ನೇ ಅಧ್ಯಾಯದ 17ನೇ ಶ್ಲೋಕ ಅಂತಿಮ ಶ್ಲೋಕವಾಗಿದೆ ಯಜುರ್ವೇದದ್ದು, ಮತ್ತು ಅಂತಿಮ ಅಧ್ಯಾಯವಾಗಿದೆ 40ನೇದು. ಅದರ ಲಾಸ್ಟ್ನಲ್ಲಿ ನಿರ್ಣಯ ನೀಡಲಾಗಿದೆ, ಅಂದರೆ ಆ ಪರಮಾಕ್ಷರ ಬ್ರಹ್ಮ, ಆ ಉತ್ತಮ ಪುರುಷ, ಆ ಪರಮೇಶ್ವರನಂತೂ ಗುಪ್ತನಾಗಿದ್ದಾನೆ, ಆ ಪೂರ್ಣ ಪರಮಾತ್ಮನಂತೂ ಗುಪ್ತನಾಗಿದ್ದಾನೆ, ಪರೋಕ್ಷನು. ಮತ್ತು ನಾನು ಬ್ರಹ್ಮನು, ನನ್ನದು ಓಂ ನಾಮವಿದೆ, ಮತ್ತು ನಾನು ಬ್ರಹ್ಮಲೋಕದಲ್ಲಿ ಇರುತ್ತೇನೆ, ವ್ಯಾಪಕನು. ಅಹಂ ಕಂಭ ಬ್ರಹ್ಮ. ಓಂ ಓಂ ನನ್ನ ಅಕ್ಷರವಾಗಿದೆ, ನನ್ನ ಮಂತ್ರವಾಗಿದೆ, ಮತ್ತು ಬ್ರಹ್ಮನಾದ ನಾನು ಆ ಬ್ರಹ್ಮಲೋಕರೂಪಿ ದಿವ್ಯ ಆಕಾಶದಲ್ಲಿರುತ್ತೇನೆ. ಶ್ರೀ ದೇವಿ ಭಾಗವತದಲ್ಲಿ 7ನೇ ಸ್ಕಂಧದಲ್ಲಿ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ 562-563ನೇ ಪುಟದಲ್ಲಿ ಸ್ವತಃ ದುರ್ಗೆಯು ಹೇಳುತ್ತಿದ್ದಾಳೆ ಹಿಮಾಲಯನಿಗೆ,
ಬ್ರಹ್ಮನ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಹೇಳುತ್ತಾಳೆ, ಅವನದು ಓಂ ನಾಮವಿದೆ ಮತ್ತು ಆ ಓಂ ನಾಮದ ಜಪದಿಂದ ನೀನು ಬ್ರಹ್ಮಲೋಕವನ್ನು ಪ್ರಾಪ್ತಿಸುವೆ. ಬೇರಾವ ಪೂಜೆಯನ್ನು ಮಾಡದಿರು, ಎಲ್ಲಾ ಸಾಧನೆಗಳನ್ನು ಬಿಟ್ಟುಬಿಡು. ತನ್ನ ಮಟ್ಟದ್ದು ಕೂಡ ದೇವಿ ಹೇಳುತ್ತಿದ್ದಾಳೆ, ತನ್ನ ಪೂಜೆಯನ್ನು ಕೂಡ ತ್ಯಜಿಸು. ಕೇವಲ ಆ ಓಂ ನಾಮದ ಜಪವನ್ನು ಮಾಡು. ನಂತರ ನೀನು ಬ್ರಹ್ಮನನ್ನು ಪ್ರಾಪ್ತಿಸುವೆ ಮತ್ತು ಅವನು ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿರುತ್ತಾನೆ. ಆ ಬ್ರಹ್ಮನು ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿ ಸ್ಥಿತನು. ಹೀಗೆಯೇ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 12ರಲ್ಲಿ ಹೇಳಿದೆ ಅಂದರೆ, ನಾನಂತೂ ಬ್ರಹ್ಮನು. ಅಹಂ ಬ್ರಹ್ಮ್ ಖಂಭ್ ಓಂ. ನನ್ನದು ಓಂ ನಾಮವಿದೆ ಮತ್ತು ನಾನು ಆ ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿ ಸ್ಥಿತನು, ಅಂತರಿಕ್ಷದಲ್ಲಿ. ಮತ್ತು ಆ ಪರಮಾತ್ಮನಂತೂ ಪೂರ್ಣ ಪರಮಾತ್ಮನಂತೂ ಪರೋಕ್ಷನು, ಗುಪ್ತನು. ಇವನು ತಿಳಿದಿಲ್ಲ ಅವನ ವಿಷಯದಲ್ಲಿ. ಇದಕ್ಕಾಗಿ 40ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳಿದೆ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಕೃತ್ಯುಂಸ್ಮರ್. ಒಂದೊಮ್ಮೆ ನನ್ನ ಸಾಧನೆ ಮಾಡುವುದಾದರೆ ಓಂ ನಾಮದ ಜಪ ಕೆಲಸ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡು. ಹೇಗೆಂದರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 7ರಲ್ಲಿ ಹೇಳಿದೆ ಅಂದರೆ, ಅರ್ಜುನ ನೀನು ಯುದ್ಧವನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು. ಅಂದರೆ ಯುದ್ಧಕ್ಕಿಂತ ಕಠಿಣ ಕೆಲಸ ಮತ್ತೊಂದಿರಲು ಸಾಧ್ಯ. ಮತ್ತು ಹೇಳ್ತಾನೆ, ಅದರಲ್ಲೂ ಸ್ಮರಣೆ ಮಾಡು, ಮರೆಯಬಾರದು ಇದನ್ನು. ಹೀಗೆ ಇದನ್ನೇ ವೇದಗಳು ಹೇಳುತ್ತಿವೆ. ಯಜುರ್ವೇದ 40ರ ಅಧ್ಯಾಯದ 15ನೇ ಶ್ಲೋಕ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಮತ್ತು ಕರ್ತ್ಯುಂಸ್ಮರ್. ಓಂ ನಾಮದ ಜಪ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡು, ವಿಶೇಷ ಶ್ರದ್ಧೆಯಿಂದ ಸ್ಮರಣೆಯನ್ನು ಮಾಡು. ಮತ್ತು ಮನುಷ್ಯ ಜೀವನದ ಪ್ರಥಮ ಕರ್ತವ್ಯವನ್ನು ತಿಳಿದು ಇದರ ಸ್ಮರಣೆಯನ್ನು ಮಾಡು, ಅಂದರೆ ಇಷ್ಟು ಶ್ರದ್ಧೆಯಿಂದ ಮಾಡು. ಹೀಗಾಗಿ ಇದರಿಂದ 2 ವಿಷಯಗಳಂತೂ ಸ್ಪಷ್ಟವಾದವು. ಈಗ ದಾಸನೆಯನ್ನು ಹೇಳಲು ಬಯಸ್ತಿದ್ದ ಈ ಎಲ್ಲ ವಿವರಣೆಯನ್ನು 40ನೇ ಅಧ್ಯಾಯದ 10ರಿಂದ ಹಿಡಿದು 13ನೇ ಶ್ಲೋಕಗಳಲ್ಲಿ ಹೇಳಿದೆ. ಏನೆಂದರೆ, ಯಾರೋ ಹೇಳ್ತಾರೆ ಆ ಪರಮಾತ್ಮನ ಬಗ್ಗೆ, ಅಂದರೆ ಅವನು ಉತ್ಪನ್ನನಾಗುವುದಿಲ್ಲ, ಅವನು ನಿರಾಕಾರನು. ಇನ್ಯಾರೋ ಹೇಳ್ತಾರೆ ಅವನು ಅವತಾರ ಧರಿಸಿ ಬರುತ್ತಾನೆ, ಅವನು ಉತ್ಪನ್ನನಾಗುತ್ತಾನೆ, ಅವನು ಸಾಕಾರನು. ಹಾಗಾಗಿ ಇದರಲ್ಲಿ ಹೇಳಿದೇನೆಂದರೆ, ಈ ಸಾಕಾರದ ಮತ್ತು ನಿರಾಕಾರದ ಆ ಪರಮಾತ್ಮನ ಕುರಿತಾದ ಯಥಾರ್ಥ ಮಾಹಿತಿಯನ್ನು ಕೂಡ ಆ ತತ್ವದರ್ಶಿ ಸಂತನು ಹೇಳುತ್ತಾನೆ. ಅವನಿಂದ ಕೇಳಿ ತಿಳಿದುಕೋ. ಹೊಯ್. ಮತ್ತು ಇದೇ ರೀತಿ ಹೇಳಿದೇನೆಂದರೆ, ಕೆಲವರಿಗಂತೂ ಯಾರಿಗೋ ಅಕ್ಷರ ಜ್ಞಾನವಾಯಿತು, ಯಾವುದೇ ಭಾಷೆಯ ವಿಶೇಷತೆಯದ್ದು. ಆಗ ಅವನನ್ನು ವಿದ್ವಾನ ಎನ್ನುತ್ತಾರೆ. ಮತ್ತು ಯಾರಿಗೆ ಅಕ್ಷರ ಜ್ಞಾನವಿಲ್ಲ ಅವನನ್ನು ಅವಿದ್ವಾನ ಎನ್ನುತ್ತಾರೆ. ವಿದ್ವಾನ ಮತ್ತು ಅವಿದ್ವಾನದ ಪರಿಭಾಷೆಯನ್ನೂ ಕೂಡ ಆ ತತ್ವದರ್ಶಿ ಸಂತನೇ ಹೇಳುವನು. ಅವನಿಂದ ಕೇಳಿ ತಿಳಿದುಕೋ. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ವೇದಜ್ಞಾನ ಕೂಡ ಇನ್ಕಂಪ್ಲೀಟ್ ಆಗಿದೆ. ಹೀಗಾಗಿ ವೇದಜ್ಞಾನ ಕೂಡ ಇನ್ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ನಾಲೆಡ್ಜ್ ಇಲ್ಲ, ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ, ಅಂದರೆ ಪೂರ್ಣವಾದ ಆಧ್ಯಾತ್ಮ ಜ್ಞಾನ ಇಲ್ಲ. ಮತ್ತು ಅದೇ ಜ್ಞಾನ 4 ವೇದಗಳದ್ದು ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಹಾಗಾದರೆ ಇದು ಇನ್ಕಂಪ್ಲೀಟ್ ನಾಲೆಜ್ ಆಗಿದೆ, ಇನ್ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಆಗಿದೆ. ಇದು ಕಂಪ್ಲೀಟ್ ನಾಲೆಜ್ ಅಲ್ಲ, ಅಖಿಲಂ ಅಲ್ಲ, ಸಂಪೂರ್ಣ ಆಧ್ಯಾತ್ಮ ಜ್ಞಾನವಲ್ಲ ಇದು. ಹೀಗೆ ಇದಕ್ಕಾಗಿ ಈ 4 ವೇದಗಳಲ್ಲಿ ಕೇವಲ ಬ್ರಹ್ಮ ತನಕದ ಜ್ಞಾನವಿದೆ. ಮತ್ತು ಅದರ ಬಳಿಕ ತತ್ ಮತ್ತು ಸತ್ ಏನು ಮಂತ್ರಗಳಿವೆ, ಇವುಗಳ ಮಾಹಿತಿಯು ಸೂಕ್ಷ್ಮ ವೇದದಲ್ಲಿದೆ. ಅದು ಪರಮಾತ್ಮ ಸಚ್ಚಿದಾನಂದ ಘನ ಬ್ರಹ್ಮ ಕಬೀರ ದೇವರ ಕಬೀರವಾಣಿಯಲ್ಲಿ ವರ್ಣಿತವಾಗಿದೆ. ಅದು ಈ ದಾಸನಿಗೆ ತಿಳುವಳಿಕೆಗೆ ಬಂದಿದೆ. ಏಕೆಂದರೆ ಆ ಜ್ಞಾನವನ್ನು ತಿಳಿಯುವುದು. ಮೊದಲಂತೂ ಈ 4 ವೇದಗಳೇ ಇವರ ತಿಳುವಳಿಕೆಗೆ ಬರಲಿಲ್ಲ. ಇಂದಿನವರೆಗೆ ಈ ಅಕ್ಷರಸ್ಥರಿಗೆ, ಸಂಸ್ಕೃತದ ಜ್ಞಾನಿಗಳಿಗೂ ತಿಳಿಯಲಿಲ್ಲ. ಹಾಗಾಗಿ ಇಲ್ಲಿ ಏನು ಪ್ರಸಂಗ ನಡೆಯುತ್ತಿದೆ, ಈಗ ಅದೇ ಪ್ರಕಾರ ನಂತರ ಈ ಸೂಕ್ಷ್ಮ ವೇದ ಏನಿದೆ ಕಬೀರವಾಣಿ, ಇದು ಕಬೀರ ಪಂಥದವರಿಗೆ ತಿಳಿಯಲಿಲ್ಲ ಇಂದಿನವರೆಗೆ. ಈ ದಾಸನ ಮೇಲೆ ಕೃಪೆ ಮಾಡಿದರು ಪರಮೇಶ್ವರರು, ಮತ್ತು ಇದನ್ನು ಅವರೇ ಕೃಪೆ ಮಾಡಿ ಈ ದಾಸನಿಗೆ ತಿಳಿಸಿದರು. ಇಲ್ಲವಾದರೆ ಆ ಪರಮಾತ್ಮನ ಯಾವಾಗ ಈ 4 ವೇದಗಳ ಇವರ ಅರಿವಿಗೆ ಬರುತ್ತಿಲ್ಲ, ಈಗ ಈ ಸಚ್ಚಿದಾನಂದಗನ ಬ್ರಹ್ಮನ ವಾಣಿ ಯಾರ ತಿಳುವಳಿಕೆಗೆ ಬರುವುದು? ಈಗ ಈ ಪರಮಾತ್ಮನ ಆ ಸೂಕ್ಷ್ಮ ವೇದದೊಳಗೆ 4 ವೇದಗಳ 18 ಪುರಾಣಗಳ ಈ ಉಪನಿಷತ್ತುಗಳ ಮತ್ತು ಶ್ರೀಮದ್ ಭಗವದ್ಗೀತೆಯ ಕೂಡ ಜ್ಞಾನವಿದೆ. ಮತ್ತು ಇದಲ್ಲದೆ ಬೇರೆ ಜ್ಞಾನವಿದೆ, ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಇದೆ. ಇದು ಪೂರ್ಣ ಪರಮಾತ್ಮನ ಜ್ಞಾನವಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್
www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302